Good morning, dear students. In the last classes, we completed the second unit, which is that the branch accounting. Okay, yes. Then in the today's class, we will start the another one new chapter or new unit. That is unit number 3rd, hire purchase system. So take down unit number 3, hire purchase system. ಎಸ್, ಸೊ 2ನೇ ಯೂನಿಟ್ ಅನ್ನ ಮುಗಿಸಿದೀವಿ. 3ನೇ ಯೂನಿಟ್ಗೆ ಹೋಗೋಣ. ಏನು 3ನೇ ಯೂನಿಟ್ ಯಾವುದು? ಹೈಯರ್ ಪರ್ಚೇಸ್ ಸಿಸ್ಟಮ್. ಎಸ್, ದೆನ್ ಥಿಂಗ್ if he wants to purchase the luxury products, so each and everyone cannot afford to purchase by paying cash immediately. Yes or no? ಹೌದಾ? ಎಸ್, ನಾವು ಒಂದು ವೇಳೆ ನಮಗೆ ಒಂದಿಷ್ಟು ಲಕ್ಸುರಿ ಪ್ರಾಡಕ್ಟ್ಸ್ ಗಳನ್ನ ಖರೀದಿ ಮಾಡಬೇಕಾಗ್ಯದ ಅಂತ ತಿಳ್ಕೊರಿ. ಅಸ್ಯೂಮ್ ದಟ್ ಇಫ್ ಯು ವಾಂಟ್ಸ್ ಟು ಪರ್ಚೇಸ್ ಲಕ್ಸುರಿಯಸ್ ಪ್ರಾಡಕ್ಟ್ಸ್. ಹೌದಾ? ಲಕ್ಸುರಿಯಸ್ ಪ್ರಾಡಕ್ಟ್ಸ್ ಅಂದ್ರೆ ಯಾವ ಬರ್ಬೋದು? ಟಿವಿ, ಬೈಕ್, ಕಾರ್. ಹೌದಾ? ಸೊ ಈ ರೀತಿ ಏನ್ ಬರ್ತಾವ ಅಂದ್ರೆ ಲಕ್ಸುರಿಯಸ್ ಪ್ರಾಡಕ್ಟ್ಸ್, ಆರಾಮದಾಯಕವಾಗಿರುವಂತವುಗಳು. ಹೌದಾ? ಸೊ ಇವುಗಳನ್ನ ಪರ್ಚೇಸ್ ಮಾಡಬೇಕಾಗಿ ಬಂದಾಗ ಈಚ್ ಒನ್ ಹ್ಯಾವಂಟ್ ಆಫರ್ಡ್ ಟು ಪೇ ದಿ ಎಂಟೈರ್ ಅಮೌಂಟ್ ಇಮಿಡಿಯೇಟ್ಲಿ. ಹೌದಾ? ಎಲ್ಲರ ಕಡೆ ಇಮಿಡಿಯೇಟ್ ಆಗಿ ಕೊಡುವಂತಹ ಒಂದು ಕೆಪಾಸಿಟಿ ಇರತ್ತೇನೋ? ಎವ್ರಿ ಒನ್ ಹ್ಯಾವ್ ದಿ ಕೆಪಾಸಿಟಿ ಟು ಪೇ ಇಮಿಡಿಯೇಟ್ಲಿ? ನೋ. ಹೌದಾ? ಸೊ ಇಮಿಡಿಯೇಟ್ ಆಗಿ ಕೊಡುವಂತ ಕೆಪಾಸಿಟಿ ಇರುವುದಿಲ್ಲ. ಓಕೆ, ಎಸ್ಪೆಷಲಿ ಫಾರ್ ದಿ ಮಿಡಲ್ ಕ್ಲಾಸ್ ಪೀಪಲ್. ಓಕೆ, ಸೊ ಇನ್ನ ರಿಚೆಸ್ಟ್ ಇದ್ದವ್ರು ಏನ್ ಮಾಡಬಹುದು? ಈಗ ಒಂದು ಟಿವಿ ಬೇಕಾಗಿದೆ, ಈಗ ಒಂದು ಕಾರ್ ಬೇಕಾಗಿದೆ, ಅಥವಾ ಏನೋ ಒಂದು ಬೈಕ್, ವಾಟ್ ಎವರ್ ದೇ, ಯಾವುದೋ ಒಂದು ವಸ್ತು ಬೇಕಾಗಿದೆ. ಸೊ ಅವ್ರು ಏನ್ ಮಾಡಬಹುದು? ಅಟ್ ಎ ಟೈಮ್ ಅದ್ರ ಪ್ರೈಸ್ ಎಷ್ಟಿದೆಯೋ ಅಷ್ಟು ಕೊಟ್ಟು ಖರೀದಿ ಮಾಡಿ ತರಬಹುದು. ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆ? ಬಟ್ ದ ಕ್ವಶನ್ ಅರೈಸ್ ಅಬೌಟ್ ದಿ ಮಿಡಲ್ ಕ್ಲಾಸ್ ಪೀಪಲ್ ಆರ್ ಮಿಡಲ್ ಕ್ಲಾಸ್ ಪರ್ಸನ್. ಹೌದಾ? ಸೊ ಹಾಗಾದ್ರೆ ಮಧ್ಯಮ ವರ್ಗದವರಿಗೆ ಬಂದಂತೆ ಅವ್ರಿಗೆ ಎಟ್ ಎ ಟೈಮ್, ಈಗ ಫಾರ್ ಎಕ್ಸಾಂಪಲ್ ಒಂದು ಕಾರ್ ಇದೆ, ಒಂದು ಕಾರ್ ಖರೀದಿ ಮಾಡ್ಬೇಕಾಗಿದೆ, ಕಾರ್ದು ಒಂದು 15 lakh ಪ್ರೈಸ್ ಇದೆ ಅಂತ ತಿಳ್ಕೊಳ್ಳೋಣ. ಒಂದು ಎಕ್ಸಾಂಪಲ್ 15 lakh. ಕ್ಲಿಯರಾ? ಸೊ 15 lakh ಅವನಿಗೆ ಕಾರ್ ಬೇಕಾಗಿದೆ, ಬಟ್ 15 lakh ಎಟ್ ಎ ಟೈಮ್ ಕೊಡ್ಲಿಕ್ಕೆ ಬರತ್ತೇನು? ಸೊ ಬರೋದಿಲ್ಲ. ಓಕೆ, ಸೊ ಹಾಗಾದ್ರೆ ಆತ ಏನ್ ಮಾಡ್ಬಹುದು ಅಂತ ಕೇಳಿದ್ರೆ, ಆನ್ ದಿ ಬೇಸಿಸ್ ಆಫ್ ಇನ್ಸ್ಟಾಲ್ಮೆಂಟ್ ಏನ್ ಮಾಡ್ಬೋದು? ಅದನ್ನ ಖರೀದಿ ಮಾಡಬಹುದು. ಓಕೆ, ಸೊ ಅಂತಹ ಪದ್ಧತಿಗೆ ನಾವು ಇಲ್ಲಿ ಏನ್ ಕರಿತಾ ಇದ್ದೀವಿ? ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತ ಕರಿತಾ ಇದ್ದೀವಿ. ಹೈಯರ್ ಪರ್ಚೇಸ್ ಸಿಸ್ಟಮ್. ಓಕೆ, ದಟ್ ಮೀನ್ಸ್ ಹಿಯರ್ ದಿ ಪರ್ಸನ್ ಕ್ಯಾನ್ ಪರ್ಚೇಸ್ ದಿ ಲಕ್ಸುರಿಯಸ್ ಪ್ರಾಡಕ್ಟ್ in the higher purchase system by through with the installment basis. How? For example, we learn that with the one example. If anyone wants to purchase a car, ಒಬ್ಬ ಕಾರನ್ನ ಖರೀದಿ ಮಾಡ್ಲಿಕ್ಕೆ ಬಯಸಿದಾನ. ಹೌದಾ? ಸೊ ಕಾರ್ ಬೆಲೆ ಎಷ್ಟು ತೆಗೆದುಕೊಳ್ಳೋಣ? ಒಂದು 15 lakh ತೆಗೆದುಕೊಳ್ಳೋಣ. ಹೌದಾ? ಸೊ 15 lakh ಆದ್ರೆ ಆತನಿಗೆ ಇಮಿಡಿಯೇಟ್ ಆಗಿ ಅಷ್ಟು ಕ್ಯಾಶ್ ಕೊಡ್ಲಿಕ್ಕೆ ಬರ್ಲಿಕ್ಕಿಲ್ಲ. ಹೌದಾ? ಸೊ ಅಷ್ಟು ಕ್ಯಾಶ್ ಆತನ ಕಡೆ ಇರ್ಲಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಆತ ಏನ್ ಮಾಡಬಹುದು? ಆತನಿಗೆ ಆ ಮಾಲೀಕ, ವೆಂಡರ್ ಏನ್ ಹೇಳ್ಬಹುದು? ನೋಡಪ್ಪ, ನೀನು ಒಮ್ಮೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀನೇನ್ ಮಾಡು? ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂಡರ್ದಲ್ಲಿ ಪರ್ಚೇಸ್ ಮಾಡು. ಹೌದಾ? ಹಾಗಾದ್ರೆ ಹೈಯರ್ ಪರ್ಚೇಸ್ ಸಿಸ್ಟಮ್ ದಲ್ಲಿ ಈತ ಖರೀದಿ ಮಾಡಿದ ಅಂದ್ರೆ ಯಾವ ರೀತಿ ಖರೀದಿ ಮಾಡ್ಬೇಕಾಗತ್ತಂದ್ರೆ, ಇದನ್ನ 15 lakh ಇದ್ದದನ್ನ ಫಾರ್ ಎಕ್ಸಾಂಪಲ್ ಒಂದು 5 lakh ಅನ್ನು ತಿಳ್ಕೊಳ್ಳೋಣ. 5 lakh ಡೌನ್ ಪೇಮೆಂಟ್ ಆಗಿ ಎಷ್ಟು? 5 lakh ಕೊಡು. ಆಮೇಲೆ ಉಳಿದದ್ದನ್ನ ನೀನೇನ್ ಮಾಡು? ಒಂದು 10 lakh ಅನ್ನ ನಮಗೆ ಇನ್ಸ್ಟಾಲ್ಮೆಂಟ್ ಬೇಸ್ದಲ್ಲಿ ಕೊಡು ಅಂತ ಹೇಳ್ಬಹುದು. ಯಾರು? ವೆಂಡರ್, ಮಾಲೀಕ. ಕ್ಲಿಯರಾ? ಸೊ ಹಾಗಾದ್ರೆ ಈತನಿಗೆ ಖರೀದಿ ಮಾಡ್ಲಿಕ್ಕೆ ಬರತ್ತೋ ಇಲ್ಲೋ? ಬರಬಹುದು. ಹೌದಾ? ಸೊ ಯಾಕಂದ್ರೆ 15 lakh ಅಟ್ ಎ ಟೈಮ್ ಕೊಡುವ ಬದಲಿಗೆ
5 ಲ್ಯಾಕ್ ಕೊಡ್ತಾ ಇದ್ದಾನೆ ಡೌನ್ ಪೇಮೆಂಟ್ ಆಗಿ, ಹೌದಾ? ಸೊ ಡೌನ್ ಪೇಮೆಂಟ್ ಒಂದು ಎಕ್ಸಾಮ್, ಅವ್ರದ್ದು ಏನೋ ಒಂದು ರಿಕ್ವೈರ್ಮೆಂಟ್ ಇದೆ, ಅವ್ರು ಎಷ್ಟು ಹೇಳ್ತಾರೆ, ಹೌದಾ? ಒಂದು ಡೌನ್ ಪೇಮೆಂಟ್ ಅಷ್ಟು ಕೊಟ್ಟು ಉಳಿದದ್ದನ್ನ ಏನ್ ಮಾಡ್ಬೋದು, ಇನ್ನೆಷ್ಟು ಉಳಿತು? 15 ಲ್ಯಾಕ್ದಲ್ಲಿ 5 ಲ್ಯಾಕ್ ಡೌನ್ ಪೇಮೆಂಟ್ ಕೊಟ್ಟ ಮೇಲೆ, ಡೌನ್ ಪೇಮೆಂಟ್ ಮೀನ್ಸ್ ಇನಿಷಿಯಲ್ ಪೇಮೆಂಟ್, ಖರೀದಿ ಮಾಡೋಕ್ಕಿಂತ ಮೊದಲಿಗೆ ಏನ್ ಕೊಡ್ತಾನೋ ಅದು ಡೌನ್ ಪೇಮೆಂಟ್. ಹಾಗಾದ್ರೆ ಇನ್ನೆಷ್ಟು ಉಳಿತು? 10 ಲ್ಯಾಕ್. ಈ 10 ಲ್ಯಾಕ್ ಉಳಿದದ್ದನ್ನ ಏನಂತ ಹೇಳ್ಬಹುದು? ನೋಡಪ್ಪ, ಈ 10 ಲ್ಯಾಕ್ ಅನ್ನ ನೀನು 5 ಇನ್ಸ್ಟಾಲ್ಮೆಂಟ್ ದಲ್ಲಿ ಕೊಡು. ಎಷ್ಟು ಇನ್ಸ್ಟಾಲ್ಮೆಂಟ್? 5 ಇನ್ಸ್ಟಾಲ್ಮೆಂಟ್. ಎಸ್, 5 ಇನ್ಸ್ಟಾಲ್ಮೆಂಟ್ ದಲ್ಲಿ ನೀನ್ ಏನ್ ಮಾಡು, ಈ 10 ಲ್ಯಾಕ್ ಅನ್ನ ಕೊಡು ಅಂತ ಯಾರು ಹೇಳ್ಬೋದು? ವೆಂಡರ್ ಹೇಳ್ಬೋದು. ಆದ್ರೆ 5 ಇನ್ಸ್ಟಾಲ್ಮೆಂಟ್ ಪರ್ ಇಯರ್ ಅಂತ ತೆಗೆದುಕೊಂಡಾಗ 5 ಇಯರ್ ಹೋಯ್ತು, 5 ಇಯರ್ಸ್ ಅದು, ಹೌದಾ? 5 ವರ್ಷಗಳದು. 5 ವರ್ಷಗಳಿಗೆ ಏನ್ ಮಾಡ್ಬೇಕಂದ್ರೆ ಈತ 10 ಲ್ಯಾಕ್ ಅನ್ನ ಕೊಡ್ಬೇಕಾಗತ್ತ. ಅಂದ್ರೆ ಎಷ್ಟಾಗತ್ತೆ ಇದು? 10 ಲ್ಯಾಕ್ ಡಿವೈಡ್ ಬೈ 5 ಮಾಡಿದ್ರೆ 2 ಲ್ಯಾಕ್, ಹೌದಾ? 2 ಲ್ಯಾಕ್ ಆಯ್ತು. ಸೊ 2 ಲ್ಯಾಕ್ ಆದ್ರೆ ಪ್ರತಿ ಒಂದು ಇನ್ಸ್ಟಾಲ್ಮೆಂಟ್ ದಲ್ಲಿ 2 ಲ್ಯಾಕ್ ಕೊಡ್ಬೇಕು. ಬಟ್ ಇದರಿಂದ ಮಾಲೀಕನಿಗೆ ಏನ್ ಲಾಭ? ಇದರಿಂದ ಏನಾದ್ರೂ ವೆಂಡರ್ಗೆ ಏನಾದ್ರೂ ಲಾಭ ಆಗತ್ತೆ ಏನ? ಇಮಿಡಿಯೇಟ್ ಆಗಿ ಇನ್ನೊಬ್ಬ ಕಸ್ಟಮರ್ಗೆ ಮಾರಿದ್ದಂದ್ರೆ ಇನ್ನು ಇಮಿಡಿಯೇಟ್ ಆಗಿ 10 ಲ್ಯಾಕ್ ಬರ್ತಿತ್ತು, ಹೌದಾ? 5 ಲ್ಯಾಕ್ ಪ್ಲಸ್ 10 ಲ್ಯಾಕ್ 15 ಲ್ಯಾಕ್ ಬರ್ತಿತ್ತು. ಬಟ್ ಇವನಿಗೆ ಇನ್ಸ್ಟಾಲ್ಮೆಂಟ್ ಬೇಸ್ ಮೇಲೆ ಕೊಟ್ಟಾಗ 10 ಲ್ಯಾಕ್ಗೆ 5 ವರ್ಷ ವೇಟ್ ಮಾಡ್ಬೇಕಾದ. ಯಾರು ವೇಟ್ ಮಾಡ್ಬೇಕು? ವೆಂಡರ್, ಹೌದಾ? ಹಾಗಾದ್ರೆ ಅವನಿಗೇನ್ ಲಾಭ? ಈ ಕಾರಣಕ್ಕಾಗಿ ಆತ ಏನ್ ಮಾಡ್ತಾನೆ, ಇದರ ಮೇಲೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತಾನೆ. ಏನ್ ಮಾಡ್ತಾನೆ? ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತಾನೆ. ಪ್ಲಸ್ ಇದ್ರೊಳಗೆ ಏನಿರತ್ತೆ? ಇನ್ಸ್ಟಾಲ್ಮೆಂಟ್ ಏನು 5 ಇನ್ಸ್ಟಾಲ್ಮೆಂಟ್ ಇದೆಯೋ ಆ 5 ಇನ್ಸ್ಟಾಲ್ಮೆಂಟ್ ದಲ್ಲಿ ಏನಿರತ್ತಂದ್ರೆ ಕಾಸ್ಟ್ ಪ್ಲಸ್ ಇಂಟ್ರೆಸ್ಟ್. ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಇನ್ಸ್ಟಾಲ್ಮೆಂಟ್ ಪ್ರೈಸ್ ಅಂತ ಕರಿತೀವಿ. ಅಂದ್ರೆ ಏನೊಂದು ಪ್ರೈಸ್ ಇರತ್ತೋ, ಪ್ರೈಸ್ ಏನ್ 5 ಇನ್ಸ್ಟಾಲ್ಮೆಂಟ್ ದಲ್ಲಿ ಡಿವೈಡ್ ಮಾಡಿದೀವೋ ಅದಕ್ಕೆ ಪ್ಲಸ್ ಏನ್ ಮಾಡ್ತಾರೆ? ಬಡ್ಡಿಯನ್ನ ಹಾಕ್ತಾರೆ, ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಿ ಖರೀದಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆತ ಏನ್ ಹೇಳ್ಬೋದು? ಆಫ್ಟರ್ 5 ಇಯರ್ಸ್ ಅಂದ್ರೆ ಇದೇನು 10 ಲ್ಯಾಕ್ ಕೊಡಬೇಕಾಗಿದೆಯಲ್ಲ, 10 ಲ್ಯಾಕ್ಗೆ ಎಷ್ಟು ಮಾಡಬಹುದು? ಇದನ್ನ 12 ಲ್ಯಾಕ್ ಮಾಡಬಹುದು ವಿತ್ ಆಡಿಂಗ್ ಇಂಟ್ರೆಸ್ಟ್. 12 ಲ್ಯಾಕ್ ಮಾಡಬಹುದು, 13 ಲ್ಯಾಕ್. ಕ್ಲಿಯರಾ? ಎಸ್. ಸೊ ಈ ರೀತಿ ಏನಾಗತ್ತಂದ್ರೆ ಅಮೌಂಟ್ ದಲ್ಲಿ ಪೇ ಮಾಡ್ತಾರೆ. ಯಾರು ಅಂತ ಕೇಳಿದ್ರೆ ಹೈಯರ್ ಪರ್ಚೇಜರ್ ಇದ್ದವನು ಹೈಯರ್ ವೆಂಡರ್ಗೆ ಅಂತ ಕರಿತೀವಿ. ಹೈಯರ್ ವೆಂಡರ್ಗೆ ಕೊಡ್ತಾನೆ ಅನ್ನೋದಂತದನ್ನ ಎಲ್ಲಿ ನೋಡ್ತೀವಿ? ಹೈಯರ್ ಪರ್ಚೇಸ್ ಸಿಸ್ಟಮ್. ಕ್ಲಿಯರಾ? ಎಸ್. ಹಾಗಾದ್ರೆ ಸರ್ ಹೈಯರ್ ಪರ್ಚೇಜರ್ ಅಂದ್ರೆ ಯಾರು, ಹೈಯರ್ ವೆಂಡರ್ ಅಂದ್ರೆ ಯಾರು ಕ್ವಶನ್ ಬರುತ್ತೆ, ಹೌದಾ? ಎಸ್. ಹಾಗಾದ್ರೆ ಲಿಸನ್, ಕಾರ್ ಇದೆ, ಆ ಕಾರನ್ನ ಹೈಯರ್ ಪರ್ಚೇಸ್ ಸಿಸ್ಟಮ್ ದಲ್ಲಿ ಖರೀದಿ ಮಾಡವನನ್ನ ಹೈಯರ್ ಪರ್ಚೇಜರ್ ಅಂತ ಕರಿತೀವಿ. ಹೈಯರ್ ಪರ್ಚೇಜರ್ ಅಂತ ಕರಿತೀವಿ. ಇನ್ನ ಆ ಕಾರನ್ನ ಹೈಯರ್ ಪರ್ಚೇಸ್ ಸಿಸ್ಟಮ್ ದಲ್ಲಿ ಮಾರುವವನನ್ನ ಹೈಯರ್ ವೆಂಡರ್ ಅಂತ ಕರಿತೀವಿ. ವೆಂಡರ್ ಅಂದ್ರೆ ಮಾಲೀಕ. ಕ್ಲಿಯರಾ? ಎಸ್. ಇಷ್ಟು ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ? ಹೈಯರ್ ಪರ್ಚೇಸ್ ಸಿಸ್ಟಮ್ ದಲ್ಲಿ ಬರುತ್ತೆ. ಓಕೆ. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ in the higher purchase system, so if the agreement is made in between the higher purchaser and vendor, at that time it's not treated as the ownership is transferred from vendor to purchaser, vendor to purchaser or higher purchaser. Okay, it is only passed or transferred after the payment of last installment. Until the last installment payment, the vendor have the retaining power. Okay, that means that retaining power is within the hand of the vendor. Okay, so that is the important thing here. Thing is covered under the higher purchase system. ಕ್ಲಿಯರಾ? ಉಳಿದೆಲ್ಲ ಕೇಸ್ಗಳಲ್ಲಿ ಏನಾಗತ್ತೆ, ನಾವೇನೋ ವಸ್ತುಗಳನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿದ್ವಿ ಅಂದ್ರೆ ಇಮಿಡಿಯೇಟ್ ಆಗಿ ಓನರ್ಶಿಪ್ ಟ್ರಾನ್ಸ್ಫರ್ ಆಗತ್ತೆ. ಉದಾಹರಣೆಗೆ ನಾನು ಮೊಬೈಲ್ ತಗೊಂಡೆ, ಅಥವಾ ನಾನು ಕಾರ್ ತಗೊಂಡೆ, ಅಥವಾ ಬೈಕ್ ತಗೊಂಡೆ, ಬೈ ಪೇಯಿಂಗ್ ದಿ ಕ್ಯಾಶ್, ಫುಲ್ ಕ್ಯಾಶ್ ಅನ್ನ ಕೊಟ್ಟು ಖರೀದಿ ಮಾಡಿದೆ. ಅವಾಗ ಆ ಮಾಲೀಕತ್ವ ಏನಾಗತ್ತ? ಟ್ರಾನ್ಸ್ಫರ್ ಆಗತ್ತ. ಯಾರು ಖರೀದಿ ಯಾರು ಮಾಡಿದಾರೋ ಅವರು ಅದನ್ನ ಮಾಲೀಕರಾಗ್ತಾರೆ. ಬಟ್ ಹೈಯರ್ ಪರ್ಚೇಸ್ ಸಿಸ್ಟಮ್ ದಲ್ಲಿ ಏನಾಗತ್ತಂದ್ರೆ, ಏನ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ, ಮಾಲೀಕತ್ವ ಅನ್ನುವಂಥದ್ದು
ಓನ್ಲಿ ಅಗ್ರಿಮೆಂಟ್ ಮಾಡುವ ಮುಖಾಂತರ ವರ್ಗಾವಣೆ ಆಗುವುದಿಲ್ಲ. ಅದು ಯಾವಾಗ ವರ್ಗಾವಣೆ ಆಗತ್ತಂದ್ರೆ ಆಫ್ಟರ್ ದಿ ಪೇಮೆಂಟ್ ಆಫ್ ದಿ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪ್ರೈಸ್. ಕ್ಲಿಯರಾ? ಇಲ್ಲೊಂದು 5 ಇನ್ಸ್ಟಾಲ್ಮೆಂಟ್ ಮಾಡಿವಲ್ಲ, ಲಾಸ್ಟ್ ಎಲ್ಲ ಕೊಡ್ತಾ ಹೋಗ್ತಾನೆ ಎಲ್ಲಾ ಇನ್ಸ್ಟಾಲ್ಮೆಂಟ್ ಗಳನ್ನ. ಸೊ ಎಲ್ಲಾ ಇನ್ಸ್ಟಾಲ್ಮೆಂಟ್ ಕೊಟ್ಟ ಮೇಲೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಉಳಿದಿರತ್ತಲ್ಲ, ಆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಸಹಿತ ಪೂರ್ಣ ಯಾವಾಗ ಕ್ಲೋಸ್ ಆಗತ್ತೋ ಕೊಡ್ತಾನೆ, ಅವಾಗ ಮಾತ್ರ ಆ ಓನರ್ಶಿಪ್ ಇದ್ದದ್ದು ಏನಾಗತ್ತಂದ್ರೆ ಮಾರ್ತಾ ಇದ್ದಾನಲ್ಲ ಮಾಲೀಕ, ಅವನಿಂದ ಖರೀದಿ ಮಾಡೋವನ್ಗೆ ವರ್ಗಾವಣೆ ಆಗತ್ತ. ಅಲ್ಲಿವರೆಗೆ ಅದರ ಮೇಲೆ ಇರುವಂತ ಅಧಿಕಾರ ಪವರ್ ಯಾರ್ದಿರತ್ತ? ಮಾಲೀಕಂದ ಇರತ್ತೆ. ಓಕೆ, ಇನ್ ಕೇಸ್ ಏನಾದ್ರೂ ಯಾವುದೋ ಇನ್ಸ್ಟಾಲ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಯಾರು ಪರ್ಚೇಸ್ ಮಾಡಿದವನು ಎನಿ ಟೈಮ್ ಅದನ್ನ ಬ್ಯಾಕ್ ವಾಪಸ್ ತೆಗೆದುಕೊಳ್ಳುವಂತಹ ಅಧಿಕಾರ ರೀಪೊಸೆಷನ್ ಅಂತ ಕರಿತೀವಿ. ಅದಕ್ಕೆ ಆ ರೀಪೊಸೆಷನ್ ಮಾಡುವಂತಹ ಅಧಿಕಾರ ಯಾರ ಕಡೆ ಇರತ್ತ? ವೆಂಡರ್ ಕಡೆ ಇರತ್ತ ಅಂತ ನೋಡ್ತೀವಿ. ಓಕೆ, ಸೊ ETC ಎಲ್ಲಾನು ಕಾನ್ಸೆಪ್ಟ್ ಗಳು ಬರ್ತವೆ. ಹಾಗಾದ್ರೆ ಯಾವ ರೀತಿ ಅಲ್ಲಿ ಇಂಟ್ರೆಸ್ಟ್ ನ ಚಾರ್ಜ್ ಮಾಡ್ತಾರೆ, ಆ ಕಾಸ್ಟ್ ಗೆ ಆಡ್ ಮಾಡ್ತಾರೆ, ಯಾವ ರೀತಿ ಇನ್ಸ್ಟಾಲ್ಮೆಂಟ್ ಪ್ರೈಸ್ ಬರತ್ತ, ಹೌದಾ? ಅಥವಾ ಸಮ್ ಟೈಮ್ಸ್ ಅಲ್ಲಿ ಕಾಸ್ಟ್ ಪ್ರೈಸ್ ಕೊಟ್ಟಿರುವುದಿಲ್ಲ, ಆ ಕಾಸ್ಟ್ ಪ್ರೈಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕಾಸ್ಟ್ ಪ್ರೈಸ್ ಬೇಕಾದಾಗ ಯಾವ ರೀತಿ ನಾವು ಅಲ್ಲಿ ಕ್ಯಾಲ್ಕುಲೇಷನ್ ಗಳನ್ನ ಮಾಡ್ತೀವಿ, ETC ಮುಂತಾದವುಗಳನ್ನ ನಾವು ಪ್ರಾಬ್ಲಮ್ಟಿಕ್ ದಲ್ಲಿ ನೋಡೋಣ. ಬಿಫೋರ್ ದಟ್, ಫಸ್ಟ್ ಆಫ್ ಆಲ್ ವಿಲ್ ಸಿ ದಿ ಮೀನಿಂಗ್ ಅಂಡ್ ಫ್ಯೂಚರ್ಸ್ ವಿಚ್ ಆರ್ ಕವರ್ಡ್ ಅಂಡರ್ ದಿ ಹೈಯರ್ ಪರ್ಚೇಸ್ ಸಿಸ್ಟಮ್. ಓಕೆ, ಅದಕ್ಕಿಂತ ಮುಂಚೆ ಏನ್ ಮಾಡೋಣ, ಏನು ಮೀನಿಂಗ್ಸ್ ಗಳು, ಈ ಮೀನಿಂಗ್ ಹೈಯರ್ ಪರ್ಚೇಸ್ ಅಂದ್ರೆ ಏನು, ಅದರ ಫ್ಯೂಚರ್ ಗಳೇನು ಅನ್ನುವಂಥದ್ದನ್ನ ನೋಡೋಣ. ಎಸ್, ಹಾಗಾದ್ರೆ ಲೆಟ್ಸ್ ಟೇಕ್ ಮೀನಿಂಗ್ ಅನ್ನ ನೋಡೋಣ. ಏನಿದೆ ಅಂದ್ರೆ ಹೈಯರ್ ಪರ್ಚೇಸ್ ಮೀನ್ಸ್ the purchase of an asset agreeing to pay cash price and interest thereon by way of installments. Clear? Yes, means what? Higher purchase ಅಂದ್ರೆ ಏನ್ ಹೇಳ್ತಾ ಇದ್ದಾರೆ? Higher purchase means the purchase of an asset. ಆಸ್ತಿಯನ್ನ ಖರೀದಿ ಮಾಡ್ತೀವಿ, asset agreeing to pay. ಅಗ್ರಿಂಗ್ ಟು ಪೇ ಅಂದ್ರೆ ಅಗ್ರಿ ಮಾಡ್ಕೊಳ್ತಾ ಇದ್ದೀವಿ, ಅಗ್ರಿ ಅಂದ್ರೆ ಒಪ್ಪಂದ ಮಾಡಿಕೊಳ್ತಾ ಇದ್ದೀವಿ. ಅಗ್ರಿಂಗ್ ಟು ಪೇ ದ ಕ್ಯಾಶ್ ಪ್ರೈಸ್ ಅಂಡ್ ಇಂಟ್ರೆಸ್ಟ್. ಕ್ಯಾಶ್ ಪ್ರೈಸ್ ಅಂದ್ರೆ ಕಾಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಕಾಸ್ಟ್ ಪ್ರೈಸ್ ಅಂಡ್ ಇಂಟ್ರೆಸ್ಟ್. ಓಕೆ, ಇಂಟ್ರೆಸ್ಟ್ ದೇರ್ ಆನ್ ಬೈ ವೇ ಆಫ್ ಇನ್ಸ್ಟಾಲ್ಮೆಂಟ್ಸ್. ಓಕೆ, ಅದನ್ನ ಯಾವ ರೀತಿ ಕೊಡ್ತೀವಿ ಅಂದ್ರೆ ಕೇಳಿದ್ರೆ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಕೊಡ್ತೀವಿ. ಕ್ಲಿಯರಾ? ಹಾಗಾದ್ರೆ ಇನ್ಸ್ಟಾಲ್ಮೆಂಟ್ ಕೊಡಬೇಕಾದಾಗ ಯಾವ ರೀತಿ ಕಾಸ್ಟ್ ಬರತ್ತ ಪ್ಲಸ್ ಇಂಟ್ರೆಸ್ಟ್ ಮಾಡಿದಾಗ ನಮಗೆ ಇನ್ಸ್ಟಾಲ್ಮೆಂಟ್ ಪ್ರೈಸ್ ಬರತ್ತ. ಓಕೆ, ಸೊ ಸಿಂಪಲ್ ಜಿಸ್ಟ್ ಏನು ಅದರದಂತ ಕೇಳಿದ್ರೆ, ನಾವು ಆಸ್ತಿಯನ್ನ ಖರೀದಿ ಮಾಡ್ತೀವಿ. ಯಾವ ರೀತಿ ಖರೀದಿ ಮಾಡ್ತೀವಿ ಅಂದ್ರೆ ಒಪ್ಪಂದ ಮಾಡಿಕೊಳ್ಳುವ ಮುಖಾಂತರ. ಆ ಒಪ್ಪಂದ ಏನು ಅಂತ ಕೇಳಿದ್ರೆ, ಅಗ್ರಿಂಗ್ ಟು ಪೇ ಏನು ಅಂತ ಕೇಳಿದ್ರೆ ಕ್ಯಾಶ್ ಮತ್ತು ಇಂಟ್ರೆಸ್ಟ್ ಅನ್ನ ಕೊಡುವುದು. ಕ್ಯಾಶ್ ಮತ್ತು ಇಂಟ್ರೆಸ್ಟ್ ಅನ್ನ ಕೊಡುದು. ಇನ್ನು ಯಾವ ಮುಖಾಂತರ? ಬೈ ದಿ ವೇ ಆಫ್ ಇನ್ಸ್ಟಾಲ್ಮೆಂಟ್ ಮುಖಾಂತರ ಏನ್ ಮಾಡುದು? ಕೊಡುವುದು ಅಂತ ಹೇಳ್ತೀವಿ. ಕ್ಲಿಯರ್? ಎಸ್, ದಿಸ್ ಇಸ್ ಅಬೌಟ್ ದಿ ಏನು ಮೀನಿಂಗ್ ಆಫ್ ಹೈಯರ್ ಪರ್ಚೇಸ್. ದೆನ್ ಹಾಗಾದ್ರೆ ಇಲ್ಲಿ ಬರುವಂತ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ ಗಳು ಏನೇನು ಅನ್ನುವಂಥದ್ದನ್ನ ನೋಡೋಣ. ವಾಟ್ ಆರ್ ದಿ ಇಂಪಾರ್ಟೆಂಟ್ ಟರ್ಮ್ಸ್ ಆರ್ ಕವರ್ಡ್ ಅಂಡರ್ ದಿ ಹೈಯರ್ ಪರ್ಚೇಸ್ ಸಿಸ್ಟಮ್? ಸೊ ಅದರಲ್ಲಿ ಮೊದಲಿಗೆ ಬರುವುದು ಹೈಯರ್ ವೆಂಡರ್. ಮೊದಲಿಗೆ ಬರುವುದು ಯಾವುದು? ಹೈಯರ್ ವೆಂಡರ್. ಸೊ ಹೈಯರ್ ವೆಂಡರ್ ಅಂದ್ರೆ ಯಾರು? ಆಲ್ರೆಡಿ ಹೇಳಿದೆ ನಾನು, ಆಲ್ರೆಡಿ ಕವರ್ಡ್ ಆಗ್ಯದ ಹೇಳ್ಬೇಕಾದಾಗ. ಸೊ ಹೈಯರ್ ವೆಂಡರ್ ಅಂದ್ರೆ ದ ಪರ್ಸನ್ ಹೂ ಸೆಲ್ಸ್ ದಿ ಗೂಡ್ಸ್ ಅಂಡರ್ ದಿ ಹೈಯರ್ ಪರ್ಚೇಸ್ ಸಿಸ್ಟಮ್, ದಟ್ ಪರ್ಸನ್ ಇಸ್ ಕಾಲ್ಡ್ ಹೈಯರ್ ವೆಂಡರ್. ಕ್ಲಿಯರಾ? ಹೈಯರ್ ವೆಂಡರ್ ಅಂದ್ರೆ ಯಾರು? ಯಾವ ವ್ಯಕ್ತಿ ಹೈಯರ್ ಪರ್ಚೇಸ್ ಸಿಸ್ಟಮ್ ದಲ್ಲಿ ತನ್ನ ವಸ್ತುಗಳನ್ನ, ತನ್ನ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡ್ತಾನೆ, ಅವನನ್ನ ಹೈಯರ್ ವೆಂಡರ್ ಅಂತ ಕರಿತೀವಿ, ಮಾಲೀಕ. ಹಾಗಾದ್ರೆ ನೆಕ್ಸ್ಟ್ ಬರೋದು ಹೈಯರ್ ಪರ್ಚೇಜರ್. ಇನ್ನು ಹೈಯರ್ ಪರ್ಚೇಜರ್ ಅಂದ್ರೆ ಯಾರು? ದ ಪರ್ಸನ್ ಹೂ ಪರ್ಚೇಸ್ ದಿ ಪ್ರಾಡಕ್ಟ್ಸ್ ಅಂಡರ್ ದಿ ಹೈಯರ್ ಪರ್ಚೇಸ್ ಸಿಸ್ಟಮ್, ದಟ್ ಪರ್ಸನ್ ಇಸ್ ಕಾಲ್ಡ್ ಹೈಯರ್ ಪರ್ಚೇಜರ್. ಓಕೆ, ಯಾವ ವ್ಯಕ್ತಿ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂಡರ್ದಲ್ಲಿ ವಸ್ತುಗಳನ್ನ ಖರೀದಿ ಮಾಡ್ತಾನೋ ಅವನಿಗೆ ಏನ್ ಕರಿತೀವಿ? ಹೈಯರ್ ಪರ್ಚೇಜರ್ ಅಂತ ಕರಿತೀವಿ. ಕಸ್ಟಮರ್ಗೆ ಏನ್ ಕರಿತೀವಿ ನಾವು? ಹೈಯರ್ ಪರ್ಚೇಜರ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಬರೋದು ಕ್ಯಾಶ್ ಪ್ರೈಸ್ ಅನ್ಲಿ, ಇಲ್ಲ ಅಂದ್ರೆ ಕಾಸ್ಟ್ ಪ್ರೈಸ್ ಅನ್ಲಿ. ಹಾಗಾದ್ರೆ ವಾಟ್ ಈಸ್ ದ ಎಕ್ಸಾಕ್ಟ್ ಪ್ರೈಸ್ ಆಫ್ ದಟ್ ಪ್ರಾಡಕ್ಟ್? ದಟ್ ಈಸ್ ಕಾಲ್ಡ್
the cost price or cash price. For example, one car, we want to purchase one car, that's cost is 15 lakh. 15 lakh. 15 lakh is what? The cash or cost price to us. ಕ್ಲಿಯರ್? ನಾವು ಕಾರನ್ನ ಖರೀದಿ ಮಾಡಿಕೊಳ್ತಾ ಇದೀವಿ. ಕಾರ್ ಖರೀದಿ ಮಾಡಬೇಕಾದಾಗ ಅದರ ಬೆಲೆ 15 ಲ್ಯಾಕ್ ಇದೆ ಅಂತ ತಿಳ್ಕೊಳ್ಳೋಣ. ಆ 15 ಲ್ಯಾಕ್ ಏನು ಅಂತ ಕೇಳಿದ್ರೆ ಅದು ನಮಗೆ ಕ್ಯಾಶ್ ಪ್ರೈಸ್ ಆರ್ ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ಸೊ ಅದು ಯಾವುದು ಅಂದ್ರೆ ಅದಕ್ಕೆ ಕ್ಯಾಶ್ ಪ್ರೈಸ್ ಅಂತ ಕರಿತೀವಿ. ನೆಕ್ಸ್ಟ್ ಡೌನ್ ಪೇಮೆಂಟ್ ಅಂತ ಬರುತ್ತೆ. ಡೌನ್ ಪೇಮೆಂಟ್ ಮೀನ್ಸ್ ವಾಟ್? ದಿ ಅಮೌಂಟ್ initially paid to the higher vendor by the higher purchaser. Okay, that amount is called the down payment amount. Okay, down payment amount ಅಂದ್ರೆ ಏನು? ಈಗ ಉದಾಹರಣೆಗೆ ನಾವು ಏನು 15 ಲ್ಯಾಕ್ ಕಾರನ್ನ ಖರೀದಿ ಮಾಡ್ತಾ ಇದ್ದೀವಿ. ಅವಾಗ ಮಾಲೀಕದವ ಏನ್ ಹೇಳ್ದ ಅಂದ್ರೆ, ನೀವು ಡೌನ್ ಪೇಮೆಂಟ್ ಆಗಿ ಅಟ್ಲೀಸ್ಟ್ ಒಂದ್ 5 ಲಕ್ಷ ತುಂಬಲಿಕ್ಕೆ ಬೇಕು. ಅವಾಗ ಬೇಕಂದ್ರೆ ಮೇಲಿಂದ 10 ಲ್ಯಾಕ್ ನಾವು ಏನ್ ಮಾಡ್ತೀವಿ, ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ದ. ಕ್ಲಿಯರಾ? ಸೊ ಹಾಗಾದ್ರೆ ಆ 15 ಮೇಲಿಂದ ಈ 10 ಲ್ಯಾಕ್ ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡ್ತಾನೆ. ಓಕೆ, ದಟ್ ಇಸ್ ಸೆಕೆಂಡರಿ. ಬಟ್ 5 ಲ್ಯಾಕ್ ಇನಿಷಿಯಲ್ ಏನ್ ಕೊಡ್ತಾರೋ, ಆರಂಭದಲ್ಲಿ ಕೊಡ್ತಾರೋ, ಆ ಅಮೌಂಟ್ ಏನ್ ಕರಿತೀವಿ ನಾವು? ಡೌನ್ ಪೇಮೆಂಟ್ ಅಂತ ಕರಿತೀವಿ. ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆ? ಎಸ್. ದೆನ್ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಹೈಯರ್ ಪರ್ಚೇಸ್ ಪ್ರೈಸ್. ಓಕೆ, ಇನ್ ನೆಕ್ಸ್ಟ್ ಬರೋದು ಹೈಯರ್ ಪರ್ಚೇಸ್ ಪ್ರೈಸ್. ನಾವು ಕ್ಯಾಶ್ ಪ್ರೈಸ್ ನೋಡಿದೀವಿ ಅಥವಾ ಕಾಸ್ಟ್ ಪ್ರೈಸ್ ನೋಡಿದೀವಿ. ಇನ್ನು ಹೈಯರ್ ಪರ್ಚೇಸ್ ಪ್ರೈಸ್ ಯಾವುದು? ನೆಕ್ಸ್ಟ್ ಕ್ವಶನ್ ಅರೈಸಸ್. ಓಕೆ, ಹೈಯರ್ ಪರ್ಚೇಸ್ ಪ್ರೈಸ್ ಯಾವುದು ಅಂದ್ರೆ ಹೈಯರ್ ಪರ್ಚೇಸ್ ಪ್ರೈಸ್. ಇದರಲ್ಲಿ ಏನು ಬರುತ್ತಂದ್ರೆ ಇಲ್ಲೇನು ಕ್ಯಾಶ್ ಇದೆಯೋ, ಕ್ಯಾಶ್ ಆರ್ ಕಾಸ್ಟ್, ಈ ಕಾಸ್ಟ್ ಅಂತೂ ಇರತ್ತ, ಕ್ಯಾಶ್ ಇರತ್ತ. ಕ್ಯಾಶ್ ಆರ್ ಕಾಸ್ಟ್ ಪ್ಲಸ್ ಇಂಟ್ರೆಸ್ಟ್, ಬಡ್ಡಿ. ಕ್ಲಿಯರಾ? ಇದನ್ನ ನಾವೇನ್ ಕರಿತೀವಿ? ಹೈಯರ್ ಪರ್ಚೇಸ್ ಪ್ರೈಸ್ ಅಂತ ಕರಿತೀವಿ. ಅಂದ್ರೆ ನಾವು ಅಂಡರ್ ಏನು ಯಾವುದು ಹೈಯರ್ ಪರ್ಚೇಸ್ ಸಿಸ್ಟಮ್ ದಲ್ಲಿ ವಸ್ತುಗಳನ್ನ ಮಾರಾಟ ಮಾಡಿದಾಗ ಅಥವಾ ಖರೀದಿ ಮಾಡಿದಾಗ ಅಲ್ಲಿ ಹೈಯರ್ ಪರ್ಚೇಸ್ ಪ್ರೈಸ್ ಹೆಂಗ್ ಬರುತ್ತೆ ಅಂದ್ರೆ, ಮೊದಲಿಗೆ ಅದರ ಕಾಸ್ಟ್ ಅನ್ನು ನೋಡ್ತೀವಿ. ಟೋಟಲ್ ಕ್ಯಾಶ್ ಎಷ್ಟು? 15 ಲ್ಯಾಕ್ ಇದೆ. 15 ಲ್ಯಾಕ್ಗೆ ಮತ್ತೆ ಎಕ್ಸ್ಟ್ರಾ ನಾವು ಇಲ್ಲಿ ಎಷ್ಟು ಕೊಡ್ತಾ ಇದ್ದೀವಿ? ಉದಾಹರಣೆಗೆ ಒಂದು 2 ಲ್ಯಾಕ್ ತಿಳ್ಕೊರಿ. ಯಾಕಂದ್ರೆ 5 ಲ್ಯಾಕ್ ಇನಿಷಿಯಲ್ ಕೊಟ್ಟಾಗ 10 ಲ್ಯಾಕ್ ಉಳಿತು. 10 ಲ್ಯಾಕ್ ಬದಲಿಗೆ 12 ಲ್ಯಾಕ್ ವಿತ್ ಇಂಟ್ರೆಸ್ಟ್ ಆಡ್ ಮಾಡಿ 12 ಲ್ಯಾಕ್ ಅನ್ನ ಕಲೆಕ್ಟ್ ಮಾಡಿದ ಅಂತ ತಿಳ್ಕೊಳ್ಳೋಣ. ಸೊ ಯಾರು? ಹೈಯರ್ ವೆಂಡರ್. ಅವಾಗ ಮೇಲ್ಗಡೆ ಎಕ್ಸ್ಟ್ರಾ ಎಷ್ಟು ಬಂತು? 2 ಲ್ಯಾಕ್ ಬಂತಲ್ಲ. ಈ 2 ಲ್ಯಾಕ್ ಏನಾಯ್ತು ಅಂದ್ರೆ ಇಂಟ್ರೆಸ್ಟ್ ಆಯ್ತು. ಸೊ 15 ಲ್ಯಾಕ್ ಪ್ಲಸ್ 2 ಲ್ಯಾಕ್ 17 ಲ್ಯಾಕ್. 17 ಲ್ಯಾಕ್ ಇಸ್ ದಿ ಹೈಯರ್ ಪರ್ಚೇಸ್ ಪ್ರೈಸ್. ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆ? ಎಸ್ ಆರ್ ನೋ? ಎಸ್. ದ ನೆಕ್ಸ್ಟ್ ಏನ್ ಹೇಳ್ತಾನೆ? ಡೆಪ್ರಿಸಿಯೇಷನ್ ಅಂತ ಹೇಳ್ತಾನೆ. ಹೌದಾ? ಏನೋ ನಾವು ಮಷಿನರಿ ಅಂತ ಖರೀದಿ ಮಾಡಿದೀವಿ ಅಥವಾ ಏನೋ ಒಂದು ಆಸ್ತಿಯನ್ನ, ಯಾವ್ದೋ ಅಸೆಟ್ ಅನ್ನ ಖರೀದಿ ಮಾಡಿದೀವಿ, ಅದನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ವಾಟ್ ಎವರ್ ದಟ್, ಎನಿ ಒನ್ ಮಷಿನರಿ. ಓಕೆ, ಸೊ ಅದನ್ನ ಯೂಸ್ ಮಾಡ್ತಾ ಹೋದಂತೆ ಅದರ ಮೇಲೆ ಏನಾಗತ್ತ? ಸವಕಳಿ ಆಗತ್ತ, ಡೆಪ್ರೆಷನ್ ಆಗತ್ತ. ಡೆಪ್ರೆಷನ್ ಅಂದ್ರೆ what do you mean by depreciation? Yes, continuously, gradually and permanently decrease in the value of fixed asset is known as depreciation. Depreciation ಅಂದ್ರೆ ಎದಕ್ಕೆ ಕರಿತೀವಿ? ಕಂಟಿನ್ಯೂಸ್ ಆಗಿರಬೇಕು, ನಿರಂತರವಾಗಿರಬೇಕು, ಗ್ರಾಜುವಲಿ ನಿಧಾನವಾಗಿರಬೇಕು, ಮತ್ತೆ ಪರ್ಮನೆಂಟ್ಲಿ ಶಾಶ್ವತವಾಗಿರಬೇಕು. ಆಸ್ತಿಯ ಮೌಲ್ಯದಲ್ಲಿ ಆಗುವ ಕಡಿತವನ್ನ ನಾವೇನಂತ ಕರಿತೀವಿ? ಸವಕಳಿ ಅಂತ ಕರಿತೀವಿ. ಓಕೆ, ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ ಇಸ್ ನೋನ್ ಆಸ್ ಡೆಪ್ರಿಸಿಯೇಷನ್. ಕಾನ್ಸೆಪ್ಟ್ ಕ್ಲಿಯರ್? ಎಸ್. ಹಾಗಾದ್ರೆ ಡೆಪ್ರಿಷನ್ ಆಗತ್ತಾ? ಆ ಡೆಪ್ರಿಸಿಯೇಷನ್ ಅನ್ನ ನಾವೇನ್ ಮಾಡ್ತೀವಿ? ಆ ಅಸೆಟ್ ದಲ್ಲಿ ಲೆಸ್ ಮಾಡ್ತಾ ಹೋಗ್ತೀವಿ. ವ್ಯಾಲ್ಯೂ ನಮ್ದು ಎಷ್ಟು ಉಳಿಯತ್ತ ಅನ್ನುವಂಥದ್ದು ನೋಡ್ತೀವಿ. ಓಕೆ, ಸೊ ಅದನ್ನ ನಾವು ಪ್ರಾಬ್ಲಮೆಟಿಕ್ ತಗೊಂಡಾಗ ಬರತ್ತಲ್ಲಿ. ವಿಲ್ ಸಿ ದ ನೆಕ್ಸ್ಟ್. ಲಾಸ್ಟ್ ಗೆ ಬರೋದು ಇನ್ಸ್ಟಾಲ್ಮೆಂಟ್. ಎಸ್. ಸೊ ಹಿಯರ್ ಟೋಟಲ್ ಅಮೌಂಟ್ ಕೊಡಬೇಕಾಗಿದೆ 10 ಲ್ಯಾಕ್. 10 ಲ್ಯಾಕ್ ಅನ್ನ ನಾವೇನ್ ಮಾಡಿದೀವಿ? 5 ಕಂತುಗಳಲ್ಲಿ ಅಥವಾ ಇನ್ಸ್ಟಾಲ್ಮೆಂಟ್ ಗಳಲ್ಲಿ ಡಿವೈಡ್ ಮಾಡಿದೀವಿ. ಹೌದಾ? ಸೊ ಆ ಇನ್ಸ್ಟಾಲ್ಮೆಂಟ್ ದಲ್ಲಿ ಏನ್ ಬರುತ್ತಾ? ಕಾಸ್ಟ್ ಪ್ಲಸ್ ಇಂಟ್ರೆಸ್ಟ್. ಓಕೆ, ಸೊ ಪ್ರತಿಯೊಂದು ಪಾರ್ಟ್ ಅನ್ನ
ಏನ್ ನಾವು ಟೋಟಲ್ ಅಮೌಂಟ್ 10 lakh ಏನು ಡಿವೈಡ್ ಮಾಡಿದೀವೋ ಇನ್ ಸಬ್ ಡಿವಿಷನ್ ಏನ್ ಮಾಡಿದೀವೋ ದಟ್ ಸಬ್ ಡಿವೈಡೆಡ್ ಪಾರ್ಟ್ that is called the installment. Okay, and same times that installment covers with cost plus interest. Okay, ಪ್ರತಿಯೊಂದು ಕಂತದಲ್ಲಿ ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ ದಲ್ಲಿ ಕಾಸ್ಟ್ ಇರತ್ತಾ ಪ್ಲಸ್ ಇಂಟ್ರೆಸ್ಟ್ ಇರುತ್ತೆ. ಕ್ಲಿಯರಾ? ಎಸ್. ಸೊ ಈ ರೀತಿ ಏನ್ ಮಾಡ್ತೀವಿ ಅಂದ್ರೆ ನಾವು ಕ್ಯಾಲ್ಕುಲೇಷನ್ ಗಳನ್ನ ಮಾಡ್ತೀವಿ. ಈ ರೀತಿ ಟರ್ಮ್ಸ್ ಗಳು ಎಲ್ಲಿ ಬರ್ತವೆ ಅಂದ್ರೆ ನಮ್ಮ ಹೈಯರ್ ಪರ್ಚೇಸ್ ಸಿಸ್ಟಮ್ಸ್ ಅಲ್ಲಿ ಬರ್ತವೆ. ಕ್ಲಿಯರ್? ಎಸ್. ದೆನ್ ಹಾಗಾದ್ರೆ ಇನ್ನು ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ನಾವು ಅದರ ಫ್ಯೂಚರ್ಸ್ ಗಳನ್ನ ನೋಡೋಣ. ಲೆಟ್ಸ್ ಕಮ್ ವಿತ್ ದಿ ಫ್ಯೂಚರ್ಸ್ ಆರ್ ಸ್ಪೆಷಲ್ ಫೀಚರ್ಸ್ ಆಫ್ ದಿ ಹೈಯರ್ ಪರ್ಚೇಸ್ ಸಿಸ್ಟಮ್. ಓಕೆ, ಸೊ ಸ್ಪೆಷಲ್ ಫೀಚರ್ಸ್ ಗಳು ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತ ಅಂದಾಗ ಅದ್ರದ್ದು ನೋಡ್ಕೊಂಡು ಬಂದಿವಿ ಏನೇನಿದೆ ಅಲ್ಲಿ ಕಾನ್ಸೆಪ್ಟ್. ಹೌದಾ? ಹಾಗಾದ್ರೆ ಅದು ಯಾವ ರೀತಿ ಇರತ್ತ, ಹೈಯರ್ ಪರ್ಚೇಸ್ ಸಿಸ್ಟಮ್ ಯಾವ ರೀತಿ ಇರತ್ತ, ಯಾವ ರೀತಿಯಲ್ಲಿ ಆಕ್ಟಿವಿಟಿ ಆಗತ್ತ, ಅದರ ಕುರಿತು ವಿವರಣೆಯನ್ನ ಏನ್ ಕೊಡ್ತೀವೋ ನಾವು ಆ ವಿವರಣೆಗೆ ಏನ್ ಕರಿತಾ ಇದ್ದೀವಿ ನಾವು ಗುಣಲಕ್ಷಣಗಳು ಅಂತ ಕರಿತೀವಿ, ಫ್ಯೂಚರ್ಸ್. ಓಕೆ, ಸೊ ವಾಟ್ ಇಟ್ ಶೋಸ್ or what are the things are covered under the higher purchase system. ಓಕೆ, ಸೊ ಅದನ್ನ ಎಕ್ಸ್ಪ್ಲನೇಷನ್ ಮಾಡೋದೇ ಏನು ಫೀಚರ್ ಅಥವಾ ಗುಣಲಕ್ಷಣ. ಓಕೆ, ಹಾಗಾದ್ರೆ ಗುಣಲಕ್ಷಣವನ್ನ ಬ್ರೀಫ್ ಆಗಿ ನೋಡ್ಕೊಂಡು ಬರೋಣ. ಸೊ ಮೊದಲಿಗೆ ಬರೋದು ಅದರಲ್ಲಿ ಪೊಸೆಷನ್ ಆಫ್ ಗುಡ್ಸ್. ಓಕೆ, ಸೊ ಪೊಸೆಷನ್ ಆಫ್ ಗುಡ್ಸ್ ಅಂದ್ರೆ ದಟ್ ಗುಡ್ಸ್ ಸೆಂಟ್ ಫ್ರಮ್ the higher vendor to the higher purchaser. Okay, so when the agreements are made in between the higher vendor and higher purchaser, at the same times the asset is transferred from the vendor to the purchaser. Okay, so that is called possession of goods. Okay, ವರ್ಗಾವಣೆ ಅಥವಾ ಅವನಿಗೆ ಕೊಡುದು. ಯಾವಾಗ ಮಾಲೀಕ ಮತ್ತು ಪರ್ಚೇಸ್ ಮಾಡೋವನ ಮಧ್ಯೆ ಒಂದು ಒಪ್ಪಂದ ಆಗತ್ತೋ, ಅಗ್ರಿಮೆಂಟ್ ಆಗತ್ತೋ, ಎದುರು ಬದ್ದಲ್ಲ ಆ ವಸ್ತುವನ್ನ ಖರೀದಿ ಮಾಡುವುದರ ಕುರಿತು ಯಾವ ಸಿಸ್ಟಮ್ದಲ್ಲಿ, ಅಂಡರ್ ಹೈಯರ್ ಪರ್ಚೇಸ್ ಸಿಸ್ಟಮ್ದಲ್ಲಿ ಯಾವಾಗ ಅಗ್ರಿಮೆಂಟ್ ಆಗತ್ತೋ, ಒಪ್ಪಂದ ಆಗತ್ತೋ, ಅವಾಗ ಏನ್ ಮಾಡ್ತಾರೆ, ಆ ಆಸ್ತಿಯನ್ನ ಅವನಿಗೆ ವರ್ಗಾವಣೆ ಮಾಡ್ತಾರೆ, ಅವನ ಕಡೆ ಕೊಟ್ಟು ಬಿಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗುದಿಲ್ಲ, ಆಸ್ತಿ ಮಾತ್ರ ಹೋಗತ್ತ, ವಸ್ತು ಮಾತ್ರ ಹೋಗತ್ತ. ಹೌದಾ? ದಿಸ್ ಇಸ್ ಕಾಲ್ಡ್ ಪೊಸೆಷನ್ ಆಫ್ ಗುಡ್ಸ್. ಓಕೆ, ಸೊ ದ ನೆಕ್ಸ್ಟ್ ಇನ್ನು ಬರೋದು ಪಿರಿಯಾಡಿಕಲ್ ಇನ್ಸ್ಟಾಲ್ಮೆಂಟ್ಸ್ ಅಂತ ಕರಿತೀವಿ. ಎಸ್, ಪಿರಿಯಾಡಿಕಲ್ ಇನ್ಸ್ಟಾಲ್ಮೆಂಟ್ಸ್. ಆ ಆಸ್ತಿಯನ್ನ ಖರೀದಿ ಮಾಡಿದಾಗ ಇನಿಷಿಯಲ್ ಆಗಿ ಒಂದಿಷ್ಟು ಅಮೌಂಟ್ ಅನ್ನ ಕೊಟ್ಟಿರ್ತಾರೆ. ಆಮೇಲೆ ರಿಮೈನಿಂಗ್ ಅಮೌಂಟ್ ಗಳನ್ನ ಒಂದಿಷ್ಟು ಪೀರಿಯಡ್ಸ್ ಗಳಲ್ಲಿ ಡಿವೈಡ್ ಮಾಡಿಕೊಂಡು ಒಂದಿಷ್ಟು ಅವಧಿಗಳಲ್ಲಿ, ಫಾರ್ ಎಕ್ಸಾಂಪಲ್ 5 ವರ್ಷ ಅಂತ ತಗೊಂಡಿದೀವಲ್ಲ, ಸೊ 5 ವರ್ಷ ಕಂತವಾಗಿ ಏನ್ ನಾವು ಡಿವೈಡ್ ಮಾಡ್ಕೊಂಡಿವೋ, ಸೊ ಆ ಡಿವೈಡ್ ಮಾಡಿದಂತ ಇನ್ಸ್ಟಾಲ್ಮೆಂಟ್ ಗಳನ್ನ ಪ್ರತಿ ಇಯರ್ ದಲ್ಲಿ ಏನ್ ಮಾಡ್ತಾ ಹೋಗ್ಬೇಕಂದ್ರೆ ಆತ ಕೊಡ್ತಾ ಹೋಗ್ಬೇಕು. ಯಾರು? ಹೈಯರ್ ಪರ್ಚೇಸರ್ ಇದ್ದವನು ಹೈಯರ್ ವೆಂಡರ್ ಗೆ ಕೊಡ್ತಾ ಹೋಗ್ಬೇಕು. ಓಕೆ, ಸೊ ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್. ಅಂಡ್ ನೆಕ್ಸ್ಟ್ ಬರೋದು ಅದರಲ್ಲಿ ಡೌನ್ ಪೇಮೆಂಟ್ ಅಂತ ಕರಿತೀವಿ. ಎಸ್, ಡೌನ್ ಪೇಮೆಂಟ್ ಟರ್ಮ್ಸ್ ಅಲ್ಲಿ ಆಲ್ರೆಡಿ ನೋಡ್ಬಿಟ್ಟಿವಿ. ಡೌನ್ ಪೇಮೆಂಟ್ ಅಂದ್ರೆ ಇನಿಷಿಯಲ್ ಪೇಮೆಂಟ್. Down payment is nothing but initial payment. Okay, so at the time of the beginning or at the time of making the agreement, initially the higher purchaser can pay some amount to the higher vendor. That amount is called the down payment. And very important note is here that the down payment haven't involved the interest, or there is no any interest included in the down payment. ಓಕೆ, ಡೌನ್ ಪೇಮೆಂಟ್ ದಲ್ಲಿ ಯಾವುದು ಇಂಟ್ರೆಸ್ಟ್ ಇರುವುದಿಲ್ಲ. ಕ್ಲಿಯರಾ? ಸೊ ಇದು ಇಂಪಾರ್ಟೆಂಟ್ ಥಿಂಗ್. ಹೌದಾ? ದ ನೆಕ್ಸ್ಟ್ ಇನ್ನ ಓನರ್ಶಿಪ್ ಆಫ್ ಗುಡ್ಸ್. ಓಕೆ, ಸೊ ಓನರ್ಶಿಪ್ ಆಫ್ ಗುಡ್ಸ್ ಅಂದ್ರೆ ಆ ಗೂಡ್ಸ್ ಮಾಲೀಕತ್ವ ಅಥವಾ ಆ ಓನರ್, ಆ ಒಂದು ಪ್ರಾಡಕ್ಟ್ ಮಾಲೀಕತ್ವ ಯಾರ ಕಡೆ ಇರತ್ತ ಅಂತ ಕೇಳಿದ್ರೆ, until the payment of the last installment, its ownership is within the hand of the higher vendor. Okay, and only after the payment of the last installment, the ownership is transferred from higher vendor to higher purchaser. Okay, but until the higher vendor retain the powers on that product.
ಓಕೆ, ಸೊ ಎಲ್ಲಿವರೆಗೆ ಅಂದ್ರೆ ಆ ಪೂರ್ಣ ಪೇಮೆಂಟ್ ಆಗುವವರೆಗೆ ಹೈಯರ್ ವೆಂಡರ್ ಕಡೆ ಅದು ಏನಿರತ್ತ ಆ ಪವರ್ ಇರತ್ತ, ಆಸ್ತಿ ಪವರ್. ಓಕೆ, ಅದು ಆಸ್ತಿಯ ಪೂರ್ಣವಾಗಿ ಮಾಲೀಕತ್ವ ವರ್ಗಾವಣೆ ಆಗುವುದಿಲ್ಲ ಯಾರಿಗೆ, ಪರ್ಚೇಸ್ ಮಾಡಿದವನಿಗೆ. ಓಕೆ, ಇನ್ನು ಯಾವಾಗ ವರ್ಗಾವಣೆ ಆಗತ್ತದು, ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಅಂದ್ರೆ ಇಲ್ಲಿ 5 ವರ್ಷ ಮಾಡಿಸ್ಕೊಂಡಿವಲ್ಲ, 5ನೇ ವರ್ಷದ ಹೋಗಿ ಯಾವಾಗ ಇನ್ಸ್ಟಾಲ್ಮೆಂಟ್ ಕೊಡ್ತಾನಲ್ಲ ಅವಾಗ ಮಾಲೀಕತ್ವ ವರ್ಗಾವಣೆ ಆಗತ್ತ. ಇನ್ ಕೇಸ್ 4 ಇನ್ಸ್ಟಾಲ್ಮೆಂಟ್ ಕೊಟ್ಟ 5ನೇ ಇನ್ಸ್ಟಾಲ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಅವಾಗ ಇವನ್ ಏನ್ ಮಾಡ್ಬೋದು, ಇವನ್ ಕಡೆ ಅಧಿಕಾರ ಏನಿದೆ ಅಂದ್ರೆ ಪೊಸೆಷನ್ ಬ್ಯಾಕ್ ಮಾಡ್ಬೋದು. ಹೌದಾ, ದಟ್ ಮೀನ್ಸ್ ಆ ಗೂಡ್ಸ್ ಅನ್ನ ವಾಪಸ್ ತಗೋಬಹುದು. ಅದರ ಅಧಿಕಾರ, ಅದರ ಹಕ್ಕು ಯಾರ ಕಡೆ ಇದೆ ಅಂದ್ರೆ ವೆಂಡರ್ ಕಡೆ ಇದೆ. ಕ್ಲಿಯರ್, ಮಾಲೀಕನ ಕಡೆ ಇದೆ. ದ ನೆಕ್ಸ್ಟ್, ರೈಟ್ ಟು ಟರ್ಮಿನೇಟ್ ದಿ ಅಗ್ರಿಮೆಂಟ್. Okay, yes, so right to terminate the agreement means here higher purchaser have the right regarding the terminate the agreement before the goods possessed. Okay, so ಇನ್ನು ಗೂಡ್ಸ್ ವರ್ಗಾವಣೆ ಆಗಿಲ್ಲ, ಆ ಗೂಡ್ಸ್ ವರ್ಗಾವಣೆ ಆಗೋಕ್ಕಿಂತ ಮುಂಚೆನೆ ಒಂದು ವೇಳೆ ಆತನಿಗೆ ಅದು ಸರಿ ಅನ್ಸ್ಲಿಲ್ಲ, ಅಥವಾ ಆತನಿಗೆ ಬೇರೆ ವಸ್ತು ಬೇಕಾಗಿರ್ಬೇಕು, ಅಥವಾ ಆತ ಏನಾದ್ರು ಲೆಕ್ಕಾಚಾರ ಮಾಡಿರ್ಬೇಕು, ಏನಿದ್ರು ಬಹಳ ಖರ್ಚಾಗತ್ತ. ಸೊ ಯಾವ್ದೋ ಒಂದು ರೀಸನ್ಗೆ ಏನ್ ಮಾಡ್ಬೋದು, ಅದನ್ನ ಆ ಅಗ್ರಿಮೆಂಟ್ ಅನ್ನ ಏನ್ ಮಾಡ್ಬೋದು, ಕ್ಯಾನ್ಸಲ್ ಮಾಡಬಹುದು. ಓಕೆ, ಸೊ ಅದನ್ನ ಏನ್ ಹೇಳ್ತಾರೆ, ರೈಟ್ ಟು ಟರ್ಮಿನೇಟ್ ದಿ ಅಗ್ರಿಮೆಂಟ್. ಟರ್ಮಿನೇಟ್ ಅಂದ್ರ ಮುಕ್ತಾಯಗೊಳಿಸುವುದು, ಕ್ಯಾನ್ಸಲ್ ಮಾಡೋದು. ಕ್ಲಿಯರ್. ಇನ್ನ ನೆಕ್ಸ್ಟ್ ಬರೋದು ರೈಟ್ ಟು ರೀಪೊಸೆಷನ್ ಆಫ್ ಗೂಡ್ಸ್. ಎಸ್, ರೀಪೊಸೆಷನ್ ಆಫ್ ಗೂಡ್ಸ್ ಅಂದ್ರೆ ಇಲ್ಲಿ ಏನು ಅಂತ ಕೇಳಿದ್ರೆ ವಾಪಸ್, ಈಗ ಏನ್ ಹೇಳಿದ್ರಲ್ಲ ಇನ್ಸ್ಟಾಲ್ಮೆಂಟ್ ದಲ್ಲಿ ಏನಾದ್ರೂ ಆತ ವಸ್ತುಗಳನ್ನ ಯಾರು ವೆಂಡರ್ ಇರ್ತಾನೆ, ವೆಂಡರ್ ಇದ್ದವನ ವಸ್ತು ಏನ್ ಇರತ್ತೋ ಹೈಯರ್ ಪರ್ಚೇಜರ್ಗೆ ಮಾರಿದ್ದು, ಹೈಯರ್ ಪರ್ಚೇಜರ್ ಇದ್ದವನು ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಫಾರ್ ಎಕ್ಸಾಂಪಲ್ 5th ಇನ್ಸ್ಟಾಲ್ಮೆಂಟ್ ಏನಾದ್ರು ಕೊಡ್ಲಿಲ್ಲ ಅಂದ್ರೆ, ಅಥವಾ ಮಿಡಲ್ ನಲ್ಲಿ ಯಾವ್ದೋ ಕೊಡ್ಲಿಲ್ಲ ಅಂದ್ರೆ, ವಾಟ್ ಎವರ್ ದಟ್, ಕ್ಲಿಯರ್, ಯಾವ್ದೋ ಒಂದು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಡ್ಲಿಲ್ಲ ಅಂದ್ರೆ ಆತ ಅಗ್ರಿಮೆಂಟ್ಗೆ ಸರಿಯಾದಂತೆ ವರ್ತನೆ ಮಾಡ್ಲಿಲ್ಲ ಅಂತ ಸಂದರ್ಭದಲ್ಲಿ ಆ ಗೂಡ್ಸ್ ಅನ್ನ ವಾಪಸ್ ಏನ್ ಮಾಡಬಹುದು, ಪಡೆದುಕೊಳ್ಬಹುದು. ಕ್ಲಿಯರ್. ಸೊ ಇದೇನು ರೀಪೊಸಿಷನ್ ಆಫ್ ಗೂಡ್ಸ್ ಅಂತ ಕರಿತೀವಿ. ಇನ್ ನೆಕ್ಸ್ಟ್ ಬರೋದು ಹೈಯರ್ ಪ್ರೈಸ್ ಟು ಬಿ ಪೇಡ್ ಅಂತ ಕರಿತೀವಿ. ಎಸ್, ಸೊ ಹೈಯರ್ ಪ್ರೈಸ್ ಟು ಬಿ ಪೇಡ್ ಅಂತ ಹೇಳ್ತೀವಿ. ಹೈಯರ್ ಪ್ರೈಸ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ ನಾನು, ಕ್ಯಾಶ್ ಪ್ಲಸ್ ಇಂಟ್ರೆಸ್ಟ್ ಹೈಯರ್ ಪ್ರೈಸ್ ದಲ್ಲಿ ಇರುತ್ತೆ. ಸೊ ಆ ಹೈಯರ್ ಪ್ರೈಸ್ ಅನ್ನ ಕೊಡಬೇಕು. ಯಾವ ಸಿಸ್ಟಮ್ ದಲ್ಲಿ ಖರೀದಿ ಮಾಡಿದಾಗ, ಹೈಯರ್ ಪರ್ಚೇಸ್ ಸಿಸ್ಟಮ್ ದಲ್ಲಿ ಖರೀದಿ ಮಾಡಿದಾಗ ಹೈಯರ್ ಪ್ರೈಸ್ ಅನ್ನ ಕೊಡಬೇಕು. ಸೊ ಯಾಕಂದ್ರೆ ಆ ಮಾಲೀಕನಿಗೂ ಅದು ಲಾಭ ಆಗ್ಬೇಕಲ್ಲ. ವೈ? ಬಿಕಾಸ್ ಹಿ is waiting for the 5 years or 10 years. Clear? So that is the main reason. So here ಅದೇನಾಗಬೇಕು, ಕ್ಯಾಶ್ ಏನ್ ಕೊಡ್ಬೇಕು, ಅದನ್ನ ಹೈಯರ್ ಪರ್ಚೇಸ್ ಪ್ರೈಸ್ ಅನ್ನ ಕೊಡಬೇಕು ಅಂತ ಹೇಳ್ತೀವಿ. ಕ್ಲಿಯರ್? ಎಸ್, ದೀಸ್ ಆರ್ ಅಬೌಟ್ ವಾಟ್ ದಿ ಫೀಚರ್ಸ್ ಆಫ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಓಕೆ, ಎಸ್. Then dear students, today's in the class we learned about the basics or the introduction of higher purchase system, the meaning, and what are the important terms are covered under the higher purchase system. Okay, and the special features of the higher purchase system. Okay, yes. Then if you have any doubts, you can ask me, I can clarify that one. Okay, yes. Is there any doubt? No? Yes. Thank you.